ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಇದೇನಮ್ಮ ಇದು? ಇಷ್ಟೊತ್ನಲ್ಲಿ ಹಿತನ್ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಮನೆ ಯಾಕೆ ಹೀಗಿದೆ? ಮೇಡಮ್, ಅದು ಪುಟ್ ಮೇಡಮ್ ನಿದ್ದೆ ಗಣ್ಣಲ್ಲಿ ನಡ್ಕೊಂಡು ಈಜ್ಕೊಳದ ಹತ್ರ ಹೋಗ್ಬಿಟ್ಟಿದ್ಲು. ವಾಟ್? ಇದಕ್ಕಿದಾಗೆ ಯಾಕೆ ಹಿತ ಹೀಗಾಡ್ತಿದ್ದಾಳೆ? ನೀನಾಗೆ ಇವಳನ್ನ ನೋಡ್ತೀಯಾ? ಥ್ಯಾಂಕ್ ಯು ದುರ್ಗಾ. ನಮ್ ಹಿತ ಪ್ರತಿ ಸಲ ತೊಂದರೆಗೆ ಸಿಕ್ಕಾಕೊಂಡಾಗ್ಲು ನೀನೇ ಅವಳನ್ನ ಕಾಪಾಡ್ತಾ ಬಂದಿದ್ಯಾ. ನಾನು ನಿನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೇಡಮ್, ಆದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಟ್ಕೋಬೇಡ ದುರ್ಗಾ. ಸದ್ಯ ನಮ್ ಹಿತ ಸೇಫ್ ಆಗಿದ್ದಾಳಲ್ಲ, ಅಷ್ಟು ಸಾಕು. ಏನೋ ಶಬ್ದ ಕೇಳಿದಾಗಾಯ್ತು, ಅದಕ್ಕೆ ಹೊರಗೆ ಬಂದೆ. ಯಾರಾದ್ರೂ ಬಂದಿದ್ರಾ? ಮೇಡಮ್, ಅದು ಯಾರೋ ಮಾತಾಡ್ತಾ ಇದ್ದಾಗಿತ್ತಲ್ಲ. ಅದು ಮೇಡಮ್ ಮೇಡಮ್ ಆಗ್ಲೇ ತುಂಬಾ ಟೈಮ್ ಆಗಿದೆ. ನಾನು ಹೋಗ್ಬಿಟ್ಟು ಮೇಡಮ್ನ ಮಲಗಿಸ್ಬಿಡ್ತೀನಿ. ಆಯ್ತು ದುರ್ಗಾ, ಏನೋ ನಿದ್ದೆ ಕಣ್ಣಲ್ಲಿ ಹೀಗೆಲ್ಲ ನಡೆದಿರ್ತಾಳಷ್ಟೇ. ನೀನ್ ಆತಂಕ ಪಟ್ಕೋಬೇಡ. ಕರ್ಕೊಂಡೋಗಿ ಮಲಗಿಸು. ಹುಷಾರು. ಆ ಶಂಭುಗೂ ಇವಳಿಗೂ ಏನ್ ಸಂಬಂಧ? ಅಯ್ಯೋ ಅಮ್ಮವ್ರೆ, ನೀವೇನಕ್ಕೆ ಮಾಡ್ತಿದ್ದೀರಾ? ಬಿಡಿ, ನಾವು ಮಾಡ್ತೀವಿ. ಅಯ್ಯೋ ಪರವಾಗಿಲ್ಲ, ಗಾಜಿನ ಚೂರೆಲ್ಲ ಬಿದ್ದಿದೆ. ಆಮೇಲೆ ಯಾರಾದ್ರೂ ಕಾಲಿಟ್ರೆ ಚುಚ್ಕೊಂಡ್ಬಿಡುತ್ತೆ. ಒಂದೆರಡು ನಿಮಿಷ, ನಾನು ಕ್ಲೀನ್ ಮಾಡ್ತೀನಿ. ಅಯ್ಯೋ ಪುಟ್ಟವ, ನಿಮ್ ಕೈಲಿ ಆಗಲ್ಲ, ಬಿಡಿ. ಪುಟ್ ಮೇಡಮ್, ಏನ್ ಬಿಡು ಬಿಡೋದ್ನೆಲ್ಲ. ಗಾಜಿನ ಚೂರಿದೆ, ಆಮೇಲೆ ಕಾಲು ಚುಚ್ಕೊಳ್ಳುತ್ತೆ. ಬಿಡಮ್ಮ. ಯು ನೋ ವಾಟ್, ಕೆಲ್ಸದವ್ರನ್ನ ಪಾಲಸಿ ಕರ್ಕೊಂಡ್ ಬಂದ್ಬಿಟ್ರು ಕೆಲ್ಸನೇ ಮಾಡೋದು. ಹೌದೌದು, ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ತಿಪ್ಪೆ ಕೆದ್ರೋದ್ ಬಿಡುತ್ತಾ ಮಾಯ? ಈ ದುರ್ಗನ್ ನೋಡ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಹುಟ್ಟುಗುಣ ಎಲ್ಲಿ ಹೋಗುತ್ತೆ? ಒಂದಲ್ಲ ಒಂದ್ ರೀತಿಲಿ ಆಚೆ ಬಂದೇ ಬರುತ್ತೆ. ಸ್ಲೇವ್ರಿ ಮಾಡೋದು ಇವಳ ಬ್ಲಡ್ ಅಲ್ಲೇ ಬಂದಿದೆ ಅನ್ಸುತ್ತೆ ಅಲ್ವಾ? ಅದೇ ಅಂತೀನಿ. ಎಷ್ಟೇ ಆದ್ರೂ ಅದೇ ಫ್ಯಾಮಿಲಿಲಿ ಹುಟ್ಟಿರೋಳಲ್ವಾ ಇವಳು. ತಾನ್ ಕೆಟ್ಟಿದ್ದಲ್ದೆ ಈ ಪಿಳ್ಳೆನು ಕೆಡಿಸ್ತಾ ಇದ್ದಾಳೆ. ತಾಳಿ ಕಟ್ಟಿಸ್ಕೊಂಡಿದ್ ಮಾತ್ರಕ್ಕೆ ಸೊಸೆ ಆಗಲ್ಲ. ಅದಕ್ಕೆ ಅಂತ ಒಂದ್ ಗತ್ತಿರತ್ತೆ. ಸ್ಟೇಟಸ್, ಇಂಟೆಲಿಜೆನ್ಸ್, ಸ್ಮಾರ್ಟ್ನೆಸ್ ಇದೆಲ್ಲ ಇವಳಿಗೆಲ್ ಬರ್ಬೇಕು ಬುದ್ಧಿ? ಜೀವನ ಪೂರ್ತಿ ಇವಳು ಹೀಗೆ ಇರ್ತಾಳೆ ಅನ್ಸುತ್ತೆ. ನನ್ಗೊಂಥರ ಒಳ್ಳೇದೇ ಆಯ್ತು, ಈ ಮನೆಗೆ ಕೆಲ್ಸದವ್ರೊಬ್ರು ಕಮ್ಮಿ ಆದ್ರು. ಅಲ್ಲ, ನೀವಿಷ್ಟು ದೊಡ್ಡವರಾಗಿದ್ದೀರಾ, ಆದ್ರೂ ಬ್ಯಾಡ್ ಮ್ಯಾನರ್ಸ್ ಬಿಟ್ಟಿಲ್ವಾ? ಯಾವಾಗ್ಲೂ ಮತ್ತೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನೋದು ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಅಥವಾ ನೀವ್ ಸ್ಕೂಲಿಗೆ ಹೋಗಿಲ್ವಾ? ಏಯ್, ನನಗೆ ಎದುರು ಉತ್ತರ ಕೊಡೋಷ್ಟು ದೊಡ್ಡೋಳಾದೇನೆ ನಿನ್ನ. ಏನ್ ಮಾಡ್ತಿದ್ದೀರಾ ನೀವು? ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ನೋಡು, ನೀನ್ ಅಡ್ಡ ಬರ್ಬೇಡ, ಇಲ್ಲ ಅಂದ್ರೆ ಸರಿ ಇರಲ್ಲ. ನೋಡಿ, ನೀವಿಷ್ಟೊತ್ತು ನನ್ನ ಬಗ್ಗೆ ಮಾತಾಡ್ದಾಗ್ಲೂ ನಾನು ಸುಮ್ಮನೆ ಇದ್ದೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಒಂದು ಕಲ್ತಿದ್ದೀನಿ. ನಮ್ಮ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತಿರುವಾಗ ದಾರಿಲಿ ಹೋದವರು ಏನಾದ್ರೂ ಮಾತಾಡಿದ್ರೆ ಅದಕ್ಕೆ ಕಿವಿ ಕೊಡಬಾರ್ದು ಅಂತ. ಆದ್ರೆ ನೀವು ಪುಟ್ ಮೇಡಮ್ ಬಗ್ಗೆ ಮಾತಾಡಿದ್ರೆ ಸರಿ ಇರೋದಿಲ್ಲ. ನೋಡು, ಚಿಕ್ಕ ಮಕ್ಕಳು ತಪ್ಪು ಮಾಡಿದಾಗ ನಾನು ತಟ್ಬಿಟ್ಟು ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಾರೆ. ಪುಟ್ ಮೇಡಮ್ಗೆ ಈಗಾಗ್ಲೇ ಅವಳ ವಯಸ್ಸಿಗೆ ಮೀರಿದ ಬುದ್ಧಿ ಇದೆ. ಕೆಲವು ಸಲ ಬುದ್ಧಿಗೂ ವಯಸ್ಸಿಗೂ ಸಂಬಂಧನೇ ಇರೋದಿಲ್ಲ. ಏನೇ ಹಾಗಂದ್ರೆ? ಎಷ್ಟೇ ಮಾತಾಡ್ತೀಯ ನೀನು?
ಮೋಸ ಮಾಡಿ ನಮ್ಮ ಮನೆಗ್ ಬಂದೋಳ್ ನೀನು. ನನ್ನ ಹತ್ರ ಇವನ್ನೆಲ್ಲ ಇಟ್ಕೋಬೇಡ. ಮಾತನ್ನ ಶುರು ಮಾಡಿದ್ ನೀವೇ. ನಿನ್ನ ಹತ್ರ ಏನೇ ಮಾತು? ನೋಡು, ಅವಳು ನಮ್ಮ ಮನೆ ಮಗು. ನಾನು ಅವಳ ಜೊತೆ ಏನ್ ಬೇಕಾದ್ರೂ ಮಾಡ್ತೀನಿ. ಏ ಹಿತಾಸ್, ಅವಳ ಹತ್ರ ಬರೋದಕ್ಕೂ ನೀವ್ ಯೋಚನೆ ಮಾಡ್ಬೇಡಿ. ಅವಳ್ದೊಂದು ಕೂದ್ಲು ಸೊಂಕುದ್ರು ನಾನ್ ನಿಮ್ಮನ್ ಸುಮ್ನೆ ಬಿಡಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಮಗಳ ತಂಟೆಗೆ ಬಂದ್ರೆ ಹುಷಾರ್. ತುಂಬಾ ಜಾಸ್ತಿ ಆಯ್ತು ನಿಂದು. ನಿನಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ತೀಯ ಅಂಬಿಕಾ, ದುರ್ಗಾ ನಮ್ಮ ಹಿತಾಪರ ಹೇಗೆ ನಿಲ್ತಾಳೆ ಅಂತ. ಅವಳನ್ನ ಅದು ಹೇಗೆ ಮದುವೆ ಆದ್ನೋ ನನಗಂತೂ ಗೊತ್ತಿಲ್ಲ. ಅವಳನ್ನ ನಾನು ಹೆಂಡತಿ ಅಂತ ಒಪ್ಕೊಳ್ಳಿಲ್ಲ. ಆದರೆ ಅವಳು ಹಿತಾಗೆ ಅಮ್ಮನ ಸ್ಥಾನ ಕೊಡ್ಬೋದು ಅಂತ ಖಂಡಿತ ಒಪ್ಕೋತೀನಿ. ಮತ್ತೆ ನನ್ನ ಆಯ್ಕೆ ಅಂದ್ರೆ ಸುಮ್ಮನೆನಾ? ಇದೆಲ್ಲ ಮ್ಯಾಡ್ನೆಸ್ ಆಗಿದ್ದು ಒಂಥರ ಒಳ್ಳೇದಕ್ಕೇನೋ ಅಂತ ಒಂದೊಂದ್ಸತಿ ಅನಿಸುತ್ತೆ. ಯಾಕೆಂದರೆ ದುರ್ಗಾ ಎಡವಡ್ ಥರ ಆಡೋದು ಹಿತಾಗೆ ಇಷ್ಟ ಆಗ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ನಿಸ್ತಾ ಇದೆ. ಆಹಾ, ಮ್ಯಾಡ್ನೆಸ್ ಅಂತ. ದೇವಿನ ಕಾಡಿ ಬೇಡಿ ದುರ್ಗಾಪುರಕ್ಕೆ ಹೋಗಿ ಈ ಎಡ್ವರ್ಡ್ ರಾಣಿನ ಬೆಂಗಳೂರಿಗೆ ಕರ್ಕೊಂಬಂದಿದ್ದೆ ನಾನು. ಇದಕ್ಕೆ ನಾನು ಎಷ್ಟು ಹರಸಾಹಸ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನೀವ್ ನೋಡಿದ್ರೆ ಮ್ಯಾಡ್ನೆಸ್ ಅಂತಿದ್ದೀರಾ. ಇದ್ರ ಹಿಂದೆ ನಿಮ್ ಹೆಂಡತಿ ಎಷ್ಟು ಪರಿಶ್ರಮ ಪಟ್ಟಿದ್ದಾಳೆ ಅಂತ ನಿಮ್ಗೆ ಗೊತ್ತಾ? ಅಲ್ಲ, ಈ ಗಂಡಸ್ರೇ ಹೀಗೆ ಅನ್ಸತ್ತೆ. ಹೆಂಡತಿರು ಒಂದ್ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರು ಬೈಯೋದಕ್ಕೆ ರೆಡಿ ಆಗಿರ್ತಾರೆ. ಅದೇ ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಅಪ್ರಿಶಿಯೇಟೇ ಮಾಡಲ್ಲ. ಈ ಮಾಯೊಂದ್ ಅತಿ ಆಯ್ತು. ದುರ್ಗಂಗೆ ಪಾಠ ಕಲಿಸ್ತ್ಯಾ? ಅದಕ್ಕೂ ಮೊದಲು ನಾನ್ ನಿನಗ್ ಪಾಠ ಕಲಿಸ್ತೀನಿ. ಅಂಡ್ ಮಿಸ್ಟರ್ ಶರತ್, ದುರ್ಗಾನ ನೀವ್ ಹೇಗ್ ದೂರ ಇಡ್ತೀರಾ ಅಂತ ನಾನು ನೋಡ್ತೀನಿ. ನೀವೇ ದುರ್ಗಾನ ಇಷ್ಟಪಡೋ ಹಾಗೆ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಅಂಬಿಕಾನೇ ಅಲ್ಲ. ನೋ, ನಾನು ಅಂಬಿಕನ್ ಆತ್ಮನೇ.